ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಗೋಧಿ ನುಚ್ಚಿನಿಂದ ಅಂದರೆ ದಲಿಯಾ ಅಂತ ಸಿಗುತ್ತೆ ಪ್ಯಾಕಲ್ಲಿ. ಈ ರೀತಿಯಾಗಿ ನೋಡಿ ಗೋಧಿನ ತರಿ ಮಾಡಿಬಿಟ್ಟು ಪ್ಯಾಕ್ ಮಾಡಿರ್ತಾರೆ. ಯಾವ್ದಾದ್ರು ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಇದು ಪ್ಯಾಕ್ಸಲ್ಲಿ, ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ. ಇಲ್ಲಾಂದರೆ ಮನೆಯಲ್ಲೇ ಗೋಧಿ ಇರುತ್ತೆ ನೋಡಿ, ಅದನ್ನು ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ತರ್ತರಿಯಾಗಿ ಮಾಡಿಕೊಂಡು ಪೌಡರ್ನ ಅದನ್ನು ಜರಡಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಪೌಡರ್ ಹಾಕಿದ್ರೆ ಉಪ್ಪಿಟ್ಟಷ್ಟು ಚೆನ್ನಾಗಲ್ಲ ಇದು. ಇದರಿಂದ ಒಂದು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಸ್ವಲ್ಪ ಆಲೂಗೆಡ್ಡೆ, ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಅದರಿಂದ ತುಪ್ಪ ಹಾಕ್ಬಿಟ್ಟು ಈಗ ಅದೇನು ನೋಡಿ ಗೋಧಿ ತರಿ ಇದೆ ನೋಡಿ, ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಈಗ ನೋಡಿ ಅದೇನು ಯೆಲ್ಲೋ ಕಲರ್ ಇದೆ, ಸ್ವಲ್ಪ ಕ್ರೀಮಿ ಕಲರಿಗೆ ಬರುತ್ತೆ, ಕ್ರೀಮಿಶ್ ಕಲರಿಗೆ ಬರುತ್ತೆ. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ಹೈ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ 1 ನಿಮಿಷ. ನಂತರ ಅದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಅಂದರೆ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದರದ್ದು, ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡಿಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರದ್ದು. ತುಪ್ಪದಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಂತರ ಇದನ್ನು ಮಾಡಲಿಕ್ಕೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಬಾಣಲಿಯಲ್ಲಾದರೆ ತುಂಬ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ನಾನೀಗ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡು ಕಡಲೆ ಬೀಜವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಮತ್ತೆ 1 ಸ್ಪೂನಷ್ಟು ಅದಕ್ಕೆ ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸೋದ್ರಿಂದ ಒಂದು 4 ಸೇರಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಂತರ ಇಲ್ಲಿ ನಾನೊಂದು 3 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1 ಆಲೂಗೆಡ್ಡೆಯನ್ನು ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ನಂತರ 2 ಕ್ಯಾರೆಟನ್ನು ಅಷ್ಟೇ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಯಾವುದೇ ತರಕಾರಿನ ಸೇರಿಸ್ಕೊಳ್ಬೋದು. ಬೀನ್ಸ್, ಹೂಕೋಸಿದ್ರೆ ಹೂಕೋಸು, ಇಲ್ಲಾಂದರೆ ಬಟಾಣಿ, ಹಸಿ ಬಟಾಣಿ, ಇಲ್ಲಾಂದರೆ ನೆನೆಸಿರುವಂತಹ ಬಟಾಣಿ, ಇಲ್ಲಾಂದರೆ ಯಾವುದೇ ನೆನೆಸಿರುವಂತಹ ಕಾಳುಗಳು, ಇಲ್ಲಾಂದರೆ ಹಸಿ ಕಾಳುಗಳಿದ್ದರೆ ಅದನ್ನು ಸಹ, ಈಗ ಅವರೆಕಾಳಿದ್ರೆ ಇಲ್ಲಾಂದರೆ ತೊಗರಿ ಕಾಳಿದ್ರೆ ಯಾವುದೇ ಒಂದು ತರಕಾರಿನ ಸೇರಿಸ್ಕೊಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನು ಸಹ ಹಾಕ್ಕೊಳ್ಬೋದು. ಈಗ ನೋಡಿ ಸ್ವಲ್ಪ ತರಕಾರಿನ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 3 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಿದರೆ ಚೆನ್ನಾಗಾಗುತ್ತೆ. ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ಅದಕ್ಕೆ ನಾನು ಅದೇನು 1 ಬೌಲಷ್ಟು ಗೋಧಿ ತರಿಯನ್ನು ತೊಗೊಂಡಿದ್ದೆ ಅಲ್ವಾ, ಈಗ ಅದಕ್ಕೆ ಪರ್ಫೆಕ್ಟಾಗಿ 2 ಬೌಲಷ್ಟು ನೀರನ್ನು ಸೇರಿಸ್ಕೋಬೇಕು. ಅಂದರೆ ಸೇಮ್ ರೈಸ್ ಯಾವ ರೀತಿ ಕ್ವಾಂಟಿಟಿ ತೊಗೋತೀವಿ ನೋಡಿ ಅದೇ ರೀತಿ. ಈಗ 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ತೊಗೋತೀವಿ ನೋಡಿ, ಅದೇ ರೀತಿ 1 ಗ್ಲಾಸ್ ಗೋಧಿ ತರಿಗೆ 2 ಗ್ಲಾಸ್ ನೀರನ್ನು ತೊಗೋಬೇಕಾಗುತ್ತೆ. ಈಗ ನೋಡಿ ನೀರನ್ನು ಸೇರಿಸಿದ ಮೇಲೂ ಅಷ್ಟೇ ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಬೇಕು. ನಾನಿಲ್ಲಿ ಪರ್ಫೆಕ್ಟಾಗಿ 1.5 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಕರೆಕ್ಟ್ ಆಗುತ್ತೆ 1 ಬೌಲ್ಗೆ. ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ, ಕೊನೆಗೆ ಬೇಕಿದ್ರೆ ಮತ್ತೆ ಸೇರಿಸ್ಕೊಬೋದು. ನಾನೀಗ 1.5 ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ನೋಡಿ ಚೆನ್ನಾಗಿ ಕುದಿ ಬರೆಸ್ಕೊಬೇಕು. ಅವಾಗ ಉಪ್ಪು ನಮಗೆ ಪರ್ಫೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ಈಗ ನೋಡಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಗೋಧಿ ನುಚ್ಚನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಗೋಧಿ ತರಿನ ನೀವು ಅಂಗಡಿನಲ್ಲಾದರೂ ತರ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಗೋಧಿ ಇದ್ದರೆ ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಫುಲ್ ಪೌಡರ್ನ ಅದನ್ನು ಜರಡಿ ಮಾಡ್ಕೊಳ್ಳಿ. ತರ್ತರಿಯಾಗಿ ಗೋಧಿ ನುಚ್ಚಿರುತ್ತೆ ಅಲ್ವಾ, ಅದರಲ್ಲಿ ಈ ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಇದನ್ನು ವಿಷಲ್ ಬರೆಸ್ಕೋಬೇಕು. ಹಾಗೆ ಬೇಯಲಿಕ್ಕೆ ಬಿಟ್ಟರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದರಿಂದ. ಈಗ ಇದನ್ನು ಲಿಡ್ನ ಮುಚ್ಚಿಬಿಟ್ಟು 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. 3 ವಿಷಲ್ ಬರೆಸ್ಕೊಂಡ್ರೂ ಸಾಫ್ಟಾಗೇ ಬರುತ್ತೆ, ಏನು ತುಂಬ ಪೂರ್ತಿ ಸಾಫ್ಟ್ ಆಗಲ್ಲ. 2ರಿಂದ 3 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ಏಜ್ ಆದವ್ರೇನಾದರೂ ಇದ್ದರೆ ಒಂದು 4 ವಿಷಲ್ ಬರೆಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಅವರಿಗೆ ತಿನ್ನಲಿಕ್ಕೂ ಸಹ.
ನೋಡಿ ಈಗ ಪರ್ಫೆಕ್ಟಾಗಿ ನಾನು ಪರ್ಫೆಕ್ಟಾಗಿ ಇದನ್ನು 2 ವಿಷಲ್ ಬರೆಸ್ಬಿಟ್ಟು ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟಿದ್ದೆ. ಅಂದರೆ ಒಂದು ಅರ್ಧ ನಿಮಿಷ ಅದನ್ನು ಸಿಮ್ಮಲ್ಲಿಟ್ಟಿದ್ದೆ. ನೋಡಿ ಈಗ 2 ನಿಮಿಷ 2 ವಿಷಲ್ ಆದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಅದಕ್ಕೆ ಹಸಿ ತೆಂಗಿನ ತುರಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಈಗ ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ತೆಂಗಿನ ತುರಿ ಸೇರಿಸಿದ್ಮೇಲೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಜಾಸ್ತಿ ತೆಂಗಿನ ತುರಿ ಸೇರಿಸಿರ್ತೀವಿ ಅಲ್ವಾ, ತುಂಬ ಹಸಿ ಹಸಿ ಅನ್ನಿಸ್ಬಿಡ್ತಿದೆ ತಿನ್ನಲಿಕ್ಕೆ. ಅದರಿಂದ ಅದನ್ನು ಸಹ ನಾನು 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ರುಚಿಯಾದಂತಹ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಯಿತು. ಇದರಲ್ಲಿ ನಾವು ಉಪ್ಪಿಟ್ಟೇ ಮಾಡ್ಕೋಬೇಕು ಅಂತ ಏನಿಲ್ಲ, ಪಲಾವೆಲ್ಲ ಮಾಡ್ತೀವಿ ನೋಡಿ, ಅದನ್ನು ಮಾಡಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೇದಲ್ವ, ಗೋಧಿ ಹಿಟ್ಟಲ್ಲಿ ಬರೀ ಚಪಾತಿನೇ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸಹ ಒಂದೊಂದು ಟೈಮು ಬ್ರೇಕ್ಫಾಸ್ಟ್ಗೂ ಸಹ ಗೋಧಿಯನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಸೈಡ್ಸ್ಗೆ ಚಿಪ್ಸ್ ಮತ್ತು ಉಪ್ಪಿನಕಾಯಿ ಇದ್ದರೆ, ಇಲ್ಲಾಂದರೆ ಮೊಸರು ರಾಯ್ತಾ ಇದ್ದರೆ ಯಾವುದನ್ನೇ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.